ಅಧಿಕಾರ ಹಂಚಿಕೆ ವಿಚಾರದಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಅವರ ಮುನಿಸು. ಡಿಸಿಎಂ ಮುನಿಸು ತಣ್ಣಗಾಗಿಸಲು ಹೈಕಮಾಂಡ್ ಮಾಸ್ಟರ್ ಪ್ಲಾನ್. ಅಧಿಕಾರ ಹಂಚಿಕೆ ವಿಚಾರದಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಅವರ ಮುನಿಸು. ಡಿಸಿಎಂ ಮುನಿಸನ್ನ ತಣಿಸಲು ಹೈಕಮಾಂಡ್ ಮಾಸ್ಟರ್ ಪ್ಲಾನ್. ಸಿಎಂ ಸ್ಥಾನಕ್ಕೆ ಹಕ್ಕು ಮಂಡಿಸಿ, ಇನ್ನು ಮುಖ್ಯವಾಗಿ ಸಿಎಂ ಸ್ಥಾನಕ್ಕೆ ಹಕ್ಕು ಮಂಡಿಸಿ ಹಠ ಹಿಡಿಯುವ ಸಾಧ್ಯತೆ ಕೂಡ ಇದೆ. ಡಿಕೆಶಿ ಮನವೊಲಿಸಲು ಬೇರೆ ಬೇರೆ ಜವಾಬ್ದಾರಿಗಳು ಹೈಕಮಾಂಡ್ ನಿಂದ ಬಗೆ ಬಗೆಯ ಜವಾಬ್ದಾರಿಯನ್ನ ನೀಡಲಾಗುತ್ತೆ. ಈ ಒಂದು ಅಧಿಕಾರ ಹಂಚಿಕೆ ವಿಚಾರ ಹೈಕಮಾಂಡ್ಗೆ ದೊಡ್ಡ ಕಗ್ಗಂಟಾಗಿದೆ. ಈ ಒಂದು ಅಧಿಕಾರ ಹಂಚಿಕೆ ಅಥವಾ ನಾಯಕತ್ವ ಬದಲಾವಣೆ ವಿಚಾರ ಹೈಕಮಾಂಡ್ಗೆ ದೊಡ್ಡ ತಲೆಬಿಸಿ ಆಗಿದೆ. ಜೊತೆಗೆ ಈ ಒಂದು ಗಂಟೆ ಏನಿದೆ, ಒಂದು ಗಂಟನ್ನ ಬಿಡಿಸ್ಲಿಕ್ಕೆ ಸಾಧ್ಯ ಆಗ್ತಾ ಇಲ್ವಾ ಹೈಕಮಾಂಡ್ಗೆ ಎಂಬ ಪ್ರಶ್ನೆ ಕೂಡ ಸದ್ಯಕ್ಕೆ ಮೂಡ್ತಾ ಇದೆ. ಒಂದು ಕಡೆ ಸಿದ್ದರಾಮಯ್ಯ ಅವರು ಶತಾಯ ನಾನು ಈ ಒಂದು ಸಿಎಂ ಕುರ್ಚಿಯಿಂದ ಕೆಳಗೆ ಇಳಿಯೋದಿಲ್ಲ, ಯಾವುದೇ ಕಾರಣಕ್ಕೂ ಕೂಡ ನಾನು ಸಿಎಂ ಸ್ಥಾನವನ್ನ ಬಿಟ್ಕೊಳ್ಳೋದಿಲ್ಲ ಅಂತ ಪಟ್ಟು ಹಿಡ್ಕೊಂಡು ಕೂತಿದ್ದಾರೆ. ಮತ್ತೊಂದು ಕಡೆ ಡಿಕೆ ಶಿವಕುಮಾರ್ ಅವರು ಅಷ್ಟೇ, ಏನೇ ಆದ್ರೂ ನಾನು ಸಿಎಂ ಆಗೇ ಸಿದ್ಧ ಅಂತ ಪಟ್ಟು ಹಿಡ್ಕೊಂಡು ಕೂತಿದ್ದಾರೆ. ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ಜೊತೆ ಡಿಸಿಎಂಗೆ ವಿಶೇಷ ಉಸ್ತುವಾರಿ. ಡಿಸಿಎಂ ಕೆಪಿಸಿಸಿ ಅಧ್ಯಕ್ಷ ಗಾದೆ ಜೊತೆ ರಾಷ್ಟ್ರೀಯ ಮಟ್ಟದ ಹೊಣೆಗಾರಿಕೆ. ವಿವಿಧ ರಾಜ್ಯಗಳ ಚುನಾವಣಾ ಜವಾಬ್ದಾರಿ ನೀಡಿದ ಹೈಕಮಾಂಡ್. ಉಪಚುನಾವಣೆ ಜೊತೆಗೆ ಡಿಕೆಗೆ ವಿವಿಧ ರಾಜ್ಯಗಳ ಚುನಾವಣಾ ಹೊಣೆ. ಅಸ್ಸಾಂ ರಾಜ್ಯದ ಜೊತೆ ಕೇರಳ, ತಮಿಳುನಾಡು ಚುನಾವಣೆ ಉಸ್ತುವಾರಿ. ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ಜೊತೆ ಡಿಸಿಎಂಗೆ ವಿಶೇಷ ಉಸ್ತುವಾರಿ. ಏನು ಮತ್ತೊಂದು ಉಸ್ತುವಾರಿ ಅಂತಂದ್ರೆ, ವಿವಿಧ ರಾಜ್ಯಗಳ ಚುನಾವಣೆ ಏನಿದಾವೆ, ಈ ಒಂದು ಚುನಾವಣಾ ಜವಾಬ್ದಾರಿಯನ್ನ ಹೈಕಮಾಂಡ್ ಕೊಟ್ಟಿದೆ. ಈ ಚುನಾವಣೆಯಲ್ಲಿ ಈಗ ನಮ್ಮ ಅಭ್ಯರ್ಥಿಗಳೇನಿರ್ತಾರೆ, ಆ ಅಭ್ಯರ್ಥಿಗಳನ್ನ ಗೆಲ್ಲಿಸೋದು ನಿಮ್ಮ ಜವಾಬ್ದಾರಿ. ಈ ಒಂದು ಚುನಾವಣೆಯ ಹೊಣೆಯನ್ನ ನೀವೇ ಹೊರಬೇಕು ಅಂತ ಸದ್ಯಕ್ಕೆ ಹೊಸ ಚಾಲೆಂಜ್ ಅಥವಾ ಹೊಸ ಜವಾಬ್ದಾರಿಯನ್ನ ಕೊಟ್ಟಿದ್ದಾರೆ. ಇನ್ನು ಮುಖ್ಯವಾಗಿ ಅಸ್ಸಾಂ ರಾಜ್ಯದ ಜೊತೆ ಈಗ ಕೇರಳ ಆಗಿರಬಹುದು ಅಥವಾ ತಮಿಳುನಾಡು ಚುನಾವಣೆಯ ಉಸ್ತುವಾರಿಯನ್ನು ಕೂಡ ನೀಡಲಾಗಿದೆ. ಡಿಕೆಗೆ ಅಸ್ಸಾಂ ಚುನಾವಣೆಯಲ್ಲಿ ಅಭ್ಯರ್ಥಿಗಳ ಆಯ್ಕೆ, ತಂತ್ರಗಾರಿಕೆಯ ಹೊಣೆ. ಪ್ರಿಯಾಂಕಾ ಗಾಂಧಿ ಜೊತೆ ಅಭ್ಯರ್ಥಿಗಳ ಆಯ್ಕೆಯಲ್ಲಿ ಪ್ಲಾನ್. ಅಸ್ಸಾಂ ಸಿಎಂ ಹೇಮಂತ್ ಬಿಸ್ವಾಸ್ ಶರ್ಮಾ ವಿರುದ್ಧ ಡಿಕೆ ಶಿವಕುಮಾರ್ ಚುನಾವಣಾ ಪ್ಲಾನ್. ರಾಜ್ಯದ 2 ಉಪಚುನಾವಣೆಗಳಲ್ಲಿ ಅಭ್ಯರ್ಥಿಗಳ ಆಯ್ಕೆಗೆ ಡಿಕೆ ಸರ್ವೆ. ಉಪಚುನಾವಣೆ ಮತ್ತು ಅಸ್ಸಾಂ ಕೇರಳ ಎಲೆಕ್ಷನ್ ಬೆನ್ನಲ್ಲೇ ತಮಿಳುನಾಡಿಗೆ ಲಗ್ಗೆ. ತಮಿಳುನಾಡು ಚುನಾವಣೆಯಲ್ಲಿ ಪಕ್ಷದ ಪ್ರಣಾಳಿಕೆ ಬಿಡುಗಡೆ ಮಾಡಿದ ಡಿಕೆ ಶಿವಕುಮಾರ್. ಡಿಕೆಶಿಗೆ ವಿವಿಧ ರಾಜ್ಯಗಳ ಚುನಾವಣಾ ಜವಾಬ್ದಾರಿಯನ್ನ ಈಗ ಹೈಕಮಾಂಡ್ ಕೊಟ್ಟಿದೆ. ಇನ್ನು ಪ್ರಿಯಾಂಕಾ ಗಾಂಧಿ ಜೊತೆ ಅಭ್ಯರ್ಥಿಗಳ ಆಯ್ಕೆಯಲ್ಲೂ ಕೂಡ ಈಗ ಪ್ಲಾನ್ ಮಾಡುವಂತಹ ಅಧಿಕಾರವನ್ನ ನೀಡಲಾಗಿದೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.